ಕರ್ನಾಟಕದಲ್ಲಿ ಉಪಚುನಾವಣೆ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಪ್ರತಿಷ್ಠೆ ಮತ್ತು ಪ್ರತಿಪಕ್ಷ ಬಿಜೆಪಿಗೆ ಸವಾಲಿನ ಪ್ರಶ್ನೆಯಾಗಿರುವ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೆಯಲಿದೆ. ಬೆಳಗ್ಗೆ 7 ಗಂಟೆಯಿಂದ ಎರಡೂ ಕ್ಷೇತ್ರದಲ್ಲಿ ಮತದಾನ ಆರಂಭ ಆಗುತ್ತೆ. ಎರಡೂ ಪಕ್ಷದ ನಾಯಕರು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಇಷ್ಟು ಕಾಲ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಇದೀಗ ಕೊನೆ ಹಂತಕ್ಕೆ ಬೈ ಎಲೆಕ್ಷನ್ ಅಖಾಡ ತಲುಪಿದ್ದು ಮತಪೆಟ್ಟಿಗೆಯಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಲಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೂ ಮತದಾನಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಮರ್ಥ ಶಾಮನೂರು ಹಾಗೂ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಮಧ್ಯೆ ಭಾರೀ ಪೈಪೋಟಿ ನಡೀತಾ ಇದೆ. ಇವತ್ತು ನಡೆಯೋ ಉಪಚುನಾವಣಾ ಮತದಾನಕ್ಕೆ ಒಟ್ಟು 284 ಮತಗಟ್ಟೆಗಳು ಸ್ಥಾಪಿಸಲಾಗಿದ್ದು ಅವುಗಳಲ್ಲಿ 76 ಸೂಕ್ಷ್ಮ ಮತಗಟ್ಟೆಗಳಾಗಿವೆ. ಮಹಿಳಾ ಮತದಾರರಿಗೆ ವಿಶೇಷವಾಗಿ ಪಿಂಕ್ ಮತಗಟ್ಟೆಗಳನ್ನು ನಿರ್ಮಿಸಲಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಟ್ಟು 2,31,072 ಮತದಾರರಿದ್ದು ಶಾಂತಿಯುತ ಮತದಾನಕ್ಕಾಗಿ 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಮತಗಟ್ಟೆಗಳ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಬಾಗಲಕೋಟೆ ಕ್ಷೇತ್ರದಲ್ಲೂ ಬೆಳಗ್ಗೆ 7 ಗಂಟೆಯಿಂದ ಮತದಾನ ಶುರುವಾಗುತ್ತೆ. ಈಗಾಗಲೇ ಮತದಾನ ಕೇಂದ್ರಗಳಿಗೆ ಸಿಬ್ಬಂದಿ ಆಗಮಿಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ಒಟ್ಟು 322 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದ್ದು ಒಟ್ಟು 1564 ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಕ್ಷೇತ್ರದಲ್ಲಿ 2 ಪಿಂಕ್, 1 ಯುವ ಮತಗಟ್ಟೆ, 1 ವಿಶೇಷ ಚೇತನರ ಮತಗಟ್ಟೆ, 1 ಥೀಮ್ ಮತಗಟ್ಟೆ ಸೇರಿ 5 ವಿಶೇಷ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಶಾಂತಿಯುತ ಮತದಾನಕ್ಕಾಗಿ ಮೈಕ್ರೋ ಅಬ್ಸರ್ವರ್ ಸೇರಿ ಪೊಲೀಸ್ ಇಲಾಖೆ ಸಶಸ್ತ್ರ ಪಡೆ ನಿಯೋಜನೆ ಮಾಡಿದೆ. ಪ್ರತಿ ಮತಗಟ್ಟೆಯಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಒಟ್ಟು 2,500 ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಕ್ಷೇತ್ರದಲ್ಲಿ 2,59,797 ಮತದಾರರು ಇವತ್ತು ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ. ಬಾಗಲಕೋಟೆ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ವಿರುದ್ಧ ಜಿದ್ದಾಜಿದ್ದಿನ ಪೈಪೋಟಿ ನಡೀತಾ ಇದೆ. ಇಬ್ಬರ ಪರವೂ ಹಿರಿಯ ನಾಯಕರು ಪ್ರಚಾರ ನಡೆಸಿದ್ದಾರೆ. ಮೇ 4ರಂದು ಫಲಿತಾಂಶ ಹೊರಬೀಳಲಿದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಚುನಾವಣೆ ಗೆಲ್ಲೋಕೆ ಕಾಂಗ್ರೆಸ್ ನಾಯಕರು ಭಾರೀ ಕಸರತ್ತು ನಡೆಸಿದ್ರು. ಕೈ ಅಭ್ಯರ್ಥಿಗಳ ಪರ ಭರ್ಜರಿ ಮತಬೇಟೆಯನ್ನು ಮಾಡಿದ್ರು. ಇವತ್ತು ಎರಡೂ ಕ್ಷೇತ್ರದಲ್ಲಿ ಮತದಾನ ನಡೆಯಲಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಕೊನೆ ಸಂದೇಶ ರವಾನಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹಾಗೂ ಸರ್ಕಾರದ ಯೋಜನೆ ಮತ್ತು ಸಾಧನೆಗಳನ್ನು ಗಮನದಲ್ಲಿಟ್ಟುಕೊಂಡು ಮತ ಹಾಕುವಂತೆ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಎಕ್ಸ್ ಮೂಲಕ ಮನವಿ ಮಾಡಿದ್ದಾರೆ. ಬೈ ಎಲೆಕ್ಷನ್ ನೀತಿ ಸಂಹಿತೆ ಇದ್ದಾಗ ಗ್ಯಾರಂಟಿ ಹಣ ಬಿಡುಗಡೆ ಬಗ್ಗೆ ಚುನಾವಣಾ ಆಯೋಗ ಕೇಳಿದ ವರದಿಗೆ ರಾಜ್ಯ ಸರ್ಕಾರ ಉತ್ತರ ಕೊಟ್ಟಿದೆ. ಗ್ಯಾರಂಟಿ ಯೋಜನೆಗಳು ಈಗಾಗಲೇ ಜಾರಿಯಲ್ಲಿದ್ದು ನೀತಿ ಸಂಹಿತೆ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿದೆ. ಅಲ್ಲದೆ ನೋಟಿಸ್ ನೀಡಿದ ಆಯೋಗದ ವಿರುದ್ಧ ಸಿಎಂ ಅಸಮಾಧಾನ ಹೊರಹಾಕಿದ್ದಾರೆ. ಗ್ಯಾರಂಟಿಗಳು ಆಡಳಿತ ಭಾಗವೇ ಹೊರತು ಮತದಾರರನ್ನ ಸೆಳೆಯೋ ಕಾರ್ಯಕ್ರಮಗಳಲ್ಲ. ಕರ್ನಾಟಕದ ಗ್ಯಾರಂಟಿ ಯೋಜನೆಗಳನ್ನು ಗುರಿಯಾಗಿಸಿ ದಾಳಿ ಮಾಡೋದು ಕೇವಲ ರಾಜಕೀಯ ಅಂತ ಅನ್ಸೋದಿಲ್ಲ. ಇದು ಬಡವರ, ಮಹಿಳೆಯರ ಮತ್ತು ಕರ್ನಾಟಕದ ವಿರುದ್ಧದ ಪರೋಕ್ಷ ದಾಳಿಯಾಗಿದೆ. ಚುನಾವಣಾ ಆಯೋಗದ ಇಂಥ ಗೊಡ್ಡು ಬೆದರಿಕೆಗಳಿಗೆ ಬಗ್ಗದೆ ತಾನು ಕೊಟ್ಟ ಭರವಸೆಗಳನ್ನು ಪೂರೈಸುವಲ್ಲಿ ಬದ್ಧವಾಗಿರ್ತೀವಿ ಅಂತ ಬೇಸರ ಹೊರಹಾಕಿದ್ರು. ಪಂಚರಾಜ್ಯ ಚುನಾವಣೆಗಳ ಪೈಕಿ ಅಸ್ಸಾಂ, ಕೇರಳ ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ಇವತ್ತು ವಿಧಾನಸಭೆಗೆ ಮತದಾನ ನಡೆಯಲಿದೆ. ಈ 3 ರಾಜ್ಯಗಳಲ್ಲಿ ಇವತ್ತು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದ್ದು ಮೇ 4ರಂದು ಫಲಿತಾಂಶ ಪ್ರಕಟವಾಗಲಿದೆ. ಅಸ್ಸಾಂನ 126 ಸ್ಥಾನಗಳು, ಕೇರಳದ 140 ಸ್ಥಾನಗಳು ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಮತದಾನ ನಡೆಯಲಿದೆ. ಈ 3 ರಾಜ್ಯಗಳಲ್ಲಿ ಸುಗಮ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ಚುನಾವಣಾ ಆಯೋಗ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು ಚುನಾವಣೆಯಲ್ಲಿ ಯಾವುದೇ ಅಕ್ರಮಗಳು, ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ರಾಜ್ಯದಲ್ಲೂ ಉಪಚುನಾವಣೆಯ ಸಮರ ಕೊನೆ ಹಂತಕ್ಕೆ ತಲುಪ್ತಾ ಇದ್ದಂತೆ ಸಂಪುಟ ಪುನರ್ರಚನೆ ಮೇಲೆ ಹಿರಿಯರ ಕಣ್ಣು ಬಿದ್ದಿದೆ. ಉಪಚುನಾವಣೆ ಮುಗಿತಾ ಇದ್ದಂತೆ ಹೈಕಮಾಂಡ್ ಭೇಟಿಗೆ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಇದೇ ತಿಂಗಳ 20 ಅಥವಾ 25ರಂದು ದೆಹಲಿಗೆ ಹೋಗಿ ಸಂಪುಟ ಪುನರ್ರಚನೆಗೆ ಒತ್ತಡ ಹೇರೋಕೆ ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ 40ಕ್ಕೂ ಹೆಚ್ಚು ಮಂದಿ ಹಿರಿಯ ಶಾಸಕರು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದು ಹಿರಿಯರಲ್ಲಿ ಯಾರಿಗೆ ಸಚಿವ ಸ್ಥಾನ ಕೊಟ್ಟರೂ ಒಮ್ಮತದಿಂದ ಇರಬೇಕು ಅಂತ ನಿರ್ಧಾರ ಮಾಡಲಾಗಿದೆ.
ಹಿಂದೂ ಧಾರ್ಮಿಕ ಕಾರ್ಯಕ್ರಮದ ನಿಮಿತ್ತ ಪ್ರಧಾನಿ ಮೋದಿ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಆದಿಚುಂಚನಗಿರಿ ಮಠದಲ್ಲಿರೋ ಭೈರವೈಕ್ಯ ಮಂದಿರ ಉದ್ಘಾಟನೆಗೆ ಏಪ್ರಿಲ್ 15ನೇ ತಾರೀಕು ಪ್ರಧಾನಿ ಆಗಮಿಸೋ ಸಾಧ್ಯತೆ ಇದೆ. ಆದರೆ ರಾಜ್ಯಕ್ಕೆ ಬರೋ ಮುನ್ನವೇ ಮಂಡ್ಯದ ಬಿಜೆಪಿ ಜೆಡಿಎಸ್ ಕಚ್ಚಾಟದ ಬಿಸಿ ಪ್ರಧಾನಿಗೆ ತಟ್ಟುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈಗಾಗಲೇ ಜೆಡಿಎಸ್ ನಾಯಕರ ಮೇಲೆ ಬಿಜೆಪಿ ನಾಯಕರು ಅಸಮಾಧಾನಗೊಂಡಿದ್ದಾರೆ. ನಮ್ಮನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಪ್ರತ್ಯೇಕವಾಗಿ ಇರ್ತೀವಿ ಅಂತ ಬೇಸರಗೊಂಡಿದ್ದಾರೆ. ನಾನೊಂದು ತೀರಾ ನೀನೊಂದು ತೀರಾ ಅಂತ ಆಗಿದ್ರು ಬಿಜೆಪಿ ಜೆಡಿಎಸ್ ಮೈತ್ರಿ ಮಧ್ಯೆ ಒಗ್ಗಟ್ಟಿನ ಗೊಂದಲ ಶುರುವಾಗಿದೆ. ಮೋದಿ ಭೇಟಿ ವೇಳೆ ಬಿಜೆಪಿ ಜೆಡಿಎಸ್ ನಾಯಕರ ನಡೆ ಏನು ಅನ್ನೋದೇ ಈಗ ಕುತೂಹಲ ಹುಟ್ಟಿಸಿದೆ. ಕದನ ವಿರಾಮ ಘೋಷಿಸಿದ ಮೇಲೂ ಇಸ್ರೇಲ್ನಿಂದ ಘೋರ ದಾಳಿ ಮುಂದುವರೆದಿದೆ. ಇಸ್ರೇಲ್ ದಾಳಿ ನಡೆಸಿ 100ಕ್ಕೂ ಹೆಚ್ಚು ಲೆಬನಾನ್ ಬಂಡುಕೋರರ ಹತ್ಯೆ ಆಗಿದೆ. ಇರಾನ್ನಿಂದ ಹರ್ಮುಜ್ ಜಲಮಾರ್ಗ ಮುಚ್ಚೋ ಬೆದರಿಕೆ ಹಾಕಲಾಗಿತ್ತು. ಕದನ ವಿರಾಮ ಬೇಕಾಗಿಲ್ಲ, ಸೇಡು ತೀರಿಸಿಕೊಳ್ಳೋದೇ ಬಿಡಲ್ಲ, ಇನ್ನೊಂದು ದಾಳಿ ಆದರೆ ಹುಷಾರ್ ಅಂತ ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ. ಅಮೆರಿಕ ತನ್ನ ಕ್ರೂರ ನಾಯಿಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ, ಸಾಧ್ಯ ಆಗದೇ ಇದ್ರೆ ಇರಾನ್ಗೆ ಕಂಟ್ರೋಲ್ ಮಾಡೋದು ಚೆನ್ನಾಗಿ ಗೊತ್ತಿದೆ. ಇಸ್ರೇಲ್ ಆಕ್ರಮಣಗಳಿಗೆ ಹೇಗೆ ಉತ್ತರ ಕೊಡಬೇಕು ಅಂತ ಇರಾನ್ ಈಗಾಗಲೇ ಗುರಿಗಳನ್ನು ಗುರುತಿಸಿದೆ ಅಂತ ಅಮೆರಿಕಾಗೆ ಖಮೇನಿ ಆಡಳಿತ ಸಂದೇಶ ಕಳಿಸಿದೆ. ಇಸ್ರೇಲ್ ಸೇನೆ 100 ಹಿಜ್ಬುಲ್ಲಾ ಮಿಲಿಟರಿ ನೆಲೆಗಳು ಮತ್ತು ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಏಕಕಾಲದಲ್ಲಿ ವಾಯುದಾಳಿ ನಡೆಸಿದೆ. ಕೇವಲ 10 ನಿಮಿಷಗಳಲ್ಲಿ ನಡೆಸಲಾದ ದಾಳಿಯಲ್ಲಿ ಬೈರೂತ್, ಬೆಕಾ ಕಣಿವೆ ಮತ್ತು ದಕ್ಷಿಣ ಲೆಬನಾನ್ನಾದ್ಯಂತ ಮಿಸೈಲ್ಗಳು ಆರ್ಭಟಿಸಿವೆ. ಇದು ಆಪರೇಷನ್ ಲಯನ್ಸ್ ರೋರ್ ಪ್ರಾರಂಭವಾದ ನಂತರದ ಅತ್ಯಂತ ಭೀಕರ ದಾಳಿಯಾಗಿದೆ. ಇನ್ನು ಇಸ್ರೇಲ್ ಸೇನೆ ಲೆಬನಾನ್ನ ಬೈರೂತ್ ಮೇಲೆ ಬಾಂಬ್ ದಾಳಿ ನಡೆಸ್ತಾ ಇರುವ ತೀವ್ರತೆಗೆ ಅಲ್ಲಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಬೈರೂತ್ ಹಲವೆಡೆ ಇಸ್ರೇಲ್ ವಾಯುಸೇನೆ ಬಾಂಬ್ ಮಳೆಯನ್ನೇ ಸುರಿಸಿದೆ. ಕದನ ವಿರಾಮದ ಮಧ್ಯೆಯೂ ಇರಾನ್ನ ಲವನ್ ದ್ವೀಪದ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಸೇನಾಪಡೆಗಳು ದಾಳಿ ನಡೆಸಿವೆ. ಲವನ್ನಲ್ಲಿರೋ ತೈಲ ಶುದ್ಧೀಕರಣ ಘಟಕದ ಮೇಲೆ ಭಾರೀ ಪ್ರಮಾಣದ ದಾಳಿ ನಡೆಸಲಾಗಿದೆ. ದಾಳಿ ಬಗ್ಗೆ ಇರಾನ್ ತೈಲ ಸಚಿವಾಲಯ ಖಚಿತಪಡಿಸಿದೆ. ಸದ್ಯಕ್ಕೆ ದಾಳಿಯಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಕದನ ವಿರಾಮದ ಘೋಷಣೆ ಆಗ್ತಾ ಇದ್ದಂತೆ ಹರ್ಮುಜ್ ಜಲಸಂಧಿಯನ್ನ ಐಆರ್ಜಿಸಿ ಓಪನ್ ಮಾಡಿದೆ. ಈಗಾಗಲೇ 2 ಹಡಗುಗಳು ಹರ್ಮುಜ್ನಿಂದ ಸರಾಗವಾಗಿ ಹೊರಗೆ ಬಂದಿದ್ದು, ಇನ್ಮುಂದೆ ಹಡಗುಗಳು ಆಯಾ ದೇಶಗಳಿಗೆ ತೈಲವನ್ನು ಹೊತ್ತು ಸುಗಮವಾಗಿ ಸಾಗಲಿವೆ. ಇನ್ನು ಹರ್ಮುಜ್ ಬಳಸದೇ ಇರೋಕೆ ನಾರ್ವೆ ಶಿಪ್ ಮಾಲೀಕರು ನಿರ್ಧರಿಸಿದ್ದಾರೆ. ಸಮಸ್ಯೆ ಸಂಪೂರ್ಣ ಇತ್ಯರ್ಥ ಆಗೋವರೆಗೂ ಜಲಸಂಧಿ ಬಳಸೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಇರಾನ್ ಟೋಲ್ ಸಂಗ್ರಹಕ್ಕೆ ಮುಂದಾಗಿದೆ. ಹರ್ಮುಜ್ ಜಲಮಾರ್ಗದಲ್ಲಿ ಟೋಲ್ ಸಂಗ್ರಹ ಶುರು ಮಾಡಿದ್ದು, ಯಾವುದೇ ಕಚ್ಚಾ ತೈಲ ತುಂಬಿದ ಹಡಗು ಹರ್ಮುಜ್ ಜಲಮಾರ್ಗ ದಾಟಬೇಕಿದ್ರೆ ಟೋಲ್ ಕಟ್ಟಬೇಕು. ಇರಾನ್ ತೈಲ ರಫ್ತುದಾರರ ಒಕ್ಕೂಟದಿಂದ ಹಣ ಸಂಗ್ರಹಕ್ಕೆ ಮುಂದಾಗಲಾಗಿದೆ. 1 ಬ್ಯಾರೆಲ್ಗೆ $1ನಂತೆ ಇರಾನ್ನಿಂದ ಹಣ ಸಂಗ್ರಹಕ್ಕೆ ನಿರ್ಧಾರ ಮಾಡಲಾಗಿದೆ. ಅನುಮತಿ ಇಲ್ಲದೆ ಹೋದರೆ ಹಡಗು ಧ್ವಂಸ ಮಾಡೋದಾಗಿ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಕೈಗಾರಿಕಾ ವಲಯಕ್ಕೆ ಎಲ್ಪಿಜಿ ಹಂಚಿಕೆ ಕುರಿತು ಕೇಂದ್ರದಿಂದ ಹೊಸ ಮಾರ್ಗಸೂಚಿ ಹೊರಡಿಸಲಾಗಿದೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಈ ಬಗ್ಗೆ ಆದೇಶ ಹೊರಡಿಸಿದ್ದು, ಗ್ಯಾಸ್ ವಿತರಣಾ ಆದೇಶ 2026 ಪಾಲಿಸೋಕೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಡಲಾಗಿದೆ. ವಿವಿಧ ಕೈಗಾರಿಕಾ ವಲಯಗಳಿಗೆ 70% ಎಲ್ಪಿಜಿ ಹಂಚಿಕೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಪಿಎನ್ಜಿ ಸುಧಾರಣೆ ತಂದ ರಾಜ್ಯಗಳಿಗೆ ಹೆಚ್ಚುವರಿ 10% ಎಲ್ಪಿಜಿ ವಿತರಣೆಗೆ ಸೂಚಿಸಲಾಗಿದೆ. ಜೊತೆಗೆ ಫಾರ್ಮಾ, ಫುಡ್, ಅಗ್ರಿಕಲ್ಚರ್ ಸೇರಿದಂತೆ ಪ್ರಮುಖ ವಲಯಗಳಿಗೆ ಅನಿಲ ಪೂರೈಕೆಗೆ ಸೂಚನೆ ಕೊಡಲಾಗಿದೆ. ಸಚಿವಾಲಯದ ಕಾರ್ಯದರ್ಶಿ ಡಾಕ್ಟರ್ ನೀರಜ್ ಮಿತ್ತಲ್ ಅವರಿಂದ ಅಧಿಕೃತ ಪತ್ರ ಹೊರಡಿಸಲಾಗಿದೆ. ಮಹಾಯುದ್ಧಕ್ಕೆ ವಿರಾಮವೇನೋ ಘೋಷಣೆ ಆಗಿದೆ, ಆದರೆ ಎಲ್ಪಿಜಿ ಗ್ಯಾಸ್ ಸಂಕಷ್ಟ ಮಾತ್ರ ಕಮ್ಮಿ ಆಗಿಲ್ಲ. ರಾಜ್ಯದಲ್ಲಿ ದಿನೇ ದಿನೇ ಎಲ್ಪಿಜಿ ಗ್ಯಾಸ್ ದುಬಾರಿ ಆಗ್ತಾ ಇದ್ದು ಆಟೋ ಚಾಲಕರು ಪರದಾಡ್ತಿದ್ದಾರೆ. ಇದರ ಮಧ್ಯೆ ಆಟೋ ಗ್ಯಾಸ್ ಬೆಲೆ 120ಕ್ಕೆ ಮುಟ್ಟಿದ್ದು, ಗ್ಯಾಸ್ ದರ ಏರಿಕೆ ಆಗಿರೋದ್ರಿಂದ ರಾಯಚೂರು ನಗರದ ಆಟೋ ಚಾಲಕರು ಗರಂ ಆಗಿದ್ದಾರೆ. ಒಂದೊಂದು ಬಂಕ್ನಲ್ಲಿ ಒಂದೊಂದು ರೇಟ್ ಇಟ್ಟಿದ್ದಾರೆ. ಹೀಗಾದ್ರೆ ನಾವು ಬದುಕೋದು ಹೇಗೆ ಅಂತ ಬಂಕ್ ಮುಂದೆ ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಕರ್ನಾಟಕದ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರಿಗೆ ಯುದ್ಧದ ಬಿಸಿ ತಟ್ಟಿದೆ. ಪೂರ್ಣ ಪ್ರಮಾಣದಲ್ಲಿ ಡೀಸೆಲ್ ಸಿಗದೆ ಆಳ ಸಮುದ್ರ ಮೀನುಗಾರಿಕೆಗೆ ಹೋಗೋದಕ್ಕಾಗ್ತಾ ಇಲ್ಲ. ಜೊತೆಗೆ ಸಿಲಿಂಡರ್ ಇಲ್ಲದೆ ಅಡುಗೆ ಮಾಡಿಕೊಳ್ಳಲು ಆಗ್ತಾ ಇಲ್ಲ. 60% ಬೋಟುಗಳು ಬಂದರ್ನಲ್ಲೇ ಇದ್ದು 1 ತಿಂಗಳಿಗೆ ಅಂದಾಜು 15 ಕೋಟಿ ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ. ಮೇ ಅಂತ್ಯಕ್ಕೆ ಮುಗಿಯಬೇಕಿದ್ದ ಆಳ ಸಮುದ್ರ ಮೀನುಗಾರಿಕೆ ಏಪ್ರಿಲ್ನಲ್ಲೇ ಮುಕ್ತಾಯ ಆಗಿಬಿಟ್ಟಿದೆ. ಇನ್ನು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧದ ಪರಿಣಾಮದಿಂದ ಮೀನುಗಾರರು ಸಂಕಷ್ಟ ಎದುರಿಸುವಂತಾಗಿದೆ. ಮಂಗಳೂರಲ್ಲಿ 80% ಬೋಟುಗಳು ಬಂದರಿನಲ್ಲೇ ನಿಂತಿವೆ. ಗಲ್ಫ್ ರಾಷ್ಟ್ರಗಳಿಗೆ ಕೊಚ್ಚಿಯಿಂದ ಅತಿ ಹೆಚ್ಚು ಮೀನುಗಳು ರಫ್ತಾಗ್ತಾ ಇದ್ವು.
ಆದರೀಗ ಡೀಸೆಲ್ ಗ್ಯಾಸ್ ಅಭಾವದಿಂದ 2,000ಕ್ಕೂ ಅಧಿಕ ಬೋಟ್ಗಳು ಬಂದರಿನಲ್ಲಿವೆ. ಇವತ್ತು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಲಿದೆ. ಮಧ್ಯಾಹ್ನ 3ಕ್ಕೆ ಪಿಯುಸಿ ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟ ಆಗಲಿದೆ. ಬಳಿಕ ಸಂಜೆ 6ಕ್ಕೆ 15 ನಿಮಿಷಕ್ಕೆ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಅಲ್ಲದೆ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ಗೆ SMS ಮೂಲಕ ಫಲಿತಾಂಶ ರವಾನೆ ಮಾಡಲಿದ್ದಾರೆ. ಈಗಾಗಲೇ ಪಿಯು ಬೋರ್ಡ್ನಿಂದ ಫಲಿತಾಂಶ ಪ್ರಕಟಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಈ ಬಾರಿ ಉತ್ತಮ ಫಲಿತಾಂಶ ಬರೋ ನಿರೀಕ್ಷೆ ಇದೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಕೇರಳ ಮೂಲದ ಅಪ್ರಾಪ್ತ ಬಾಲಕಿ ನಾಪತ್ತೆಯಾಗಿದ್ದಾಳೆ. ನಿನ್ನೆಯೆಲ್ಲ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಎಷ್ಟೇ ಹುಡುಕಾಟ ನಡೆಸಿದ್ರೂ ಶ್ರೀನಂದ ಪತ್ತೆ ಆಗಿಲ್ಲ. ಹೀಗಾಗಿ ಬಾಲಕಿ ಸಂಬಂಧಿ ಶಶಿಕುಮಾರ್ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಇನ್ನು ಬಾಲಕಿ ಶ್ರೀನಿಧಿ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಕಡಂಚಿಪುರಂ ಗ್ರಾಮದ ಶ್ರೀನಂದ ಕುಟುಂಬಸ್ಥರ ಜೊತೆ ಪ್ರವಾಸಕ್ಕೆ ಬಂದಿದ್ರು. ಆದರೆ ಶ್ರೀನಂದ ಕಾಣೆಯಾಗಿದ್ದು ಹುಡುಕಾಟ ಮುಂದುವರೆದಿದೆ. ಇವತ್ತು ಚಿಕ್ಕಮಗಳೂರಿಗೆ ಕೇರಳದ ಪೊಲೀಸರು ಭೇಟಿ ನೀಡೋ ಸಾಧ್ಯತೆ ಇದೆ. ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಧಾರವಾಡ ನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ. 2016 ಜೂನ್ 16ರಂದು ಯೋಗೀಶ್ ಗೌಡ ಕೊಲೆಯಾಗಿತ್ತು. ಈ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ 15ನೇ ಆರೋಪಿಯಾಗಿದ್ದು ಜೈಲು ಸೇರಿದರು. ಏಪ್ರಿಲ್ 2ನೇ ತಾರೀಕು ಕೊಲೆ ಪ್ರಕರಣ ಟ್ರಯಲ್ ನಡೆಸಿ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ತೀರ್ಪು ಕಾಯ್ದಿರಿಸಿತ್ತು. ಇವತ್ತು ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ತೀರ್ಪು ನೀಡಲಿದ್ದು ವಿನಯ್ ಕುಲಕರ್ಣಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಮಹಿಳೆಯೊಬ್ಬರು ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದಾರೆ. ಸ್ವಾಮೀಜಿ ವಿರುದ್ಧ ದೂರು ಪ್ರತಿದೂರು ಕೂಡ ದಾಖಲಾಗಿದೆ. ಆದರೆ ಪ್ರಕರಣ ಗಂಭೀರವಾಗಿ ಪೊಲೀಸರು ಪರಿಗಣಿಸಿದ್ರು. ಸಂತ್ರಸ್ತೆ ಮಾತ್ರ ಪೊಲೀಸರ ಕೈಗೆ ಸಿಗ್ತಾ ಇಲ್ಲ. ಅಧಿಕೃತ ವಿಳಾಸದಲ್ಲೂ ಮಹಿಳೆ ಇಲ್ಲ. 3ನೇ ವ್ಯಕ್ತಿಯಿಂದ ದೂರು ಕೊಡಲಾಗಿದೆ. ದೂರು ಕೊಟ್ಟ ಬಳಿಕ 3ನೇ ವ್ಯಕ್ತಿಯೂ ಪತ್ತೆ ಇಲ್ಲ. ಫೋನ್ ಸ್ವಿಚ್ ಆಫ್ ಆಗಿದ್ದು ಸೂಕ್ತ ತನಿಖೆಗೆ ದಕ್ಷಿಣ ವಿಭಾಗ ಡಿಸಿಪಿಗೆ ಲೋಕೇಶ್ ಜಗಲಾಸ್ಕರ್ಗೆ ಸೂಚನೆ ಕೊಡಲಾಗಿದೆ. ಇನ್ನು ವಿಜಯಪುರದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹನಿ ಟ್ರ್ಯಾಪ್ ಹಾಗೂ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಬಗ್ಗೆ ಎಫ್ಐಆರ್ ದಾಖಲಿಸಿದ್ರು. ಪ್ರಕರಣ ಸಂಬಂಧ ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಬೆಂಗಳೂರು, ಮಂಡ್ಯ, ವಿಜಯಪುರ ಸೇರಿದಂತೆ ಪಕ್ಕದ ರಾಜ್ಯಗಳಲ್ಲೂ ಶೋಧ ನಡೆಸಲಾಗಿದೆ. ತುಂಗಭದ್ರಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ತಡೆಗಟ್ಟೋಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಚೆಕ್ ಪೋಸ್ಟ್ ಆರಂಭಿಸಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ, ಶಿರಹನಹಳ್ಳಿ ಹಾಗೂ ಸಿಂಗಟಾಲೂರು ಗ್ರಾಮದಲ್ಲಿ ಒಟ್ಟು 4 ಚೆಕ್ ಪೋಸ್ಟ್ ಸ್ಥಾಪನೆ ಮಾಡಲಾಗಿದೆ. ತುಂಗಭದ್ರಾ ನದಿಯ ದಡದಲ್ಲಿ 4 ಚೆಕ್ ಪೋಸ್ಟ್ನಲ್ಲಿ ಹೋಂಗಾರ್ಡ್ ನಿಯೋಜನೆ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ತುಂಗಭದ್ರಾ ನದಿಯಲ್ಲಿ ನಡೆಯೋ ಅಕ್ರಮ ಮರಳು ದಂಧೆ ಕಡಿವಾಣ ಹಾಕೋಕೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಆನ್ಲೈನ್ ಗೇಮಿಂಗ್ ಗೀಳಿಗೆ ಬಿದ್ದು ಸೈಬರ್ ವಂಚನೆಗಿಳಿದಿದ್ದ ಕಿರಾತಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಎಡ್ರಾವಿಯ ಸಂತೋಷ್ ಬಂಧಿತ ಆರೋಪಿ. ಗೇಮಿಂಗ್ ಆಡಿ ಲಕ್ಷಾಂತರ ರೂಪಾಯಿ ಹಣ ಕಳ್ಕೊಂಡಿದ್ದ ಆರೋಪಿ ಸಂತೋಷ್ ಆನ್ಲೈನ್ ಗೇಮಿಂಗ್ ಗೀಳಿಗೆ ಸೈಬರ್ ವಂಚನೆ ದಾರಿ ಹಿಡಿದಿದ್ದ. ದಾಖಲಾದ ಮೊದಲ ಪ್ರಕರಣದಲ್ಲೇ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಲೋನ್ ಕೊಡೋ ಹೆಸರಲ್ಲಿ ಸೈಬರ್ ವಂಚನೆ ಮಾಡ್ತಾ ಇದ್ದ ಭೂಪ ವಾಟ್ಸ್ಆಪ್ ಮೆಸೇಜ್ ಕಳುಹಿಸಿದಂತೆ QR ಕೋಡ್ ನಂಬಿ ಕ್ಲಿಕ್ ಮಾಡಿದ್ರೆ ಹಣ ಎಗರಿಸ್ತಾ ಇದ್ದಂತೆ. ಇದೀಗ ಆರೋಪಿಯನ್ನ ಬಂಧಿಸಿದ್ದು 1 ಲಕ್ಷ ನಗದು, 1 ಲ್ಯಾಪ್ಟಾಪ್, 2 ಮೊಬೈಲ್ ಅನ್ನ ಜಪ್ತಿ ಮಾಡಿದ್ದಾರೆ. ಸನಾತನ ಧರ್ಮವನ್ನ ಡೆಂಗಿ, ಮಲೇರಿಯಾಗೆ ಹೋಲಿಸಿದ್ದ ತಮಿಳುನಾಡು ಡಿಸಿಎಂ ಉದಯನಿಧಿ ಸ್ಟಾಲಿನ್ ಚುನಾವಣಾ ಪ್ರಚಾರಕ್ಕಾಗಿ ತಿಲಕ ಇಟ್ಕೊಂಡು ಕೂಡಲೇ ಅಳಿಸಿದ್ದಾರೆ. ಪ್ರಚಾರದ ವೇಳೆ ಅರ್ಚಕರೊಬ್ಬರು ಉದಯನಿಧಿ ಹಣೆಗೆ ತಿಲಕ ಇಟ್ಟಿದ್ರು. ನಂತರ ಅಲ್ಲಿದ್ದವರು ಫೋಟೋ ತೆಗೆದಿದ್ದಾರೆ. ಫೋಟೋ ಫ್ಲಾಶ್ ಆದ ಕೂಡಲೇ ಹಣೆಯಲ್ಲಿದ್ದ ತಿಲಕವನ್ನು ಅಳಿಸ್ಕೊಂಡಿದ್ದಾರೆ. ಇದೀಗ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟೀಕೆಗೆ ಗುರಿಯಾಗಿದೆ. ಉತ್ತರ ಕೊರಿಯಾ ಹಲವು ಮಾದರಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಪರೀಕ್ಷಿಸಿದೆ. ಒಂಜಾನ್ ಪ್ರದೇಶದಿಂದ ತನ್ನ ಪೂರ್ವ ಕರಾವಳಿಯ ಸಮುದ್ರದ ಕಡೆಗೆ ಹೆಚ್ಚುವರಿ ಕ್ಷಿಪಣಿಯನ್ನು ಹಾರಿಸಿದೆ. ಕ್ಷಿಪಣಿಗಳು ಸುಮಾರು 240 ಕಿಲೋಮೀಟರ್ ಹಾರಿವೆ. ನಮ್ಮ ಪ್ರದೇಶದತ್ತ ಕ್ಷಿಪಣಿ ಹಾರಿಸಲಾಗಿದೆ ಅಂತ ದಕ್ಷಿಣ ಕೊರಿಯಾದ ಆಕ್ಷೇಪ ವ್ಯಕ್ತ ಆಗಿದೆ. ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿ ಇಮ್ರಾನ್ ಖಾನ್ ಪಕ್ಷದ ಪಿಟಿಐ ಬೆಂಬಲಿಗರು ಸೆಕ್ಷನ್ 144 ಉಲ್ಲಂಘನೆ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ. ರಾವಲ್ಪಿಂಡಿಯ ಅಡಿಯಾಲ ಜೈಲಿನ ಹೊರಗೆ ಪಿಟಿಐ ಬೆಂಬಲಿಗರು ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದರು. ರಾವಲ್ಪಿಂಡಿ ಆಡಳಿತ ಏಪ್ರಿಲ್ 20ರವರೆಗೆ ಸೆಕ್ಷನ್ 144 ವಿಧಿಸಿತ್ತು. ಇಡೀ ಜಿಲ್ಲೆಯಲ್ಲಿ ಸಾರ್ವಜನಿಕ ಸಭೆಗಳು, ಧರಣಿ ಹಾಗೂ ರ್ಯಾಲಿಗಳನ್ನು ನಿಷೇಧಿಸಿದೆ. ಇಷ್ಟಾದರೂ ಪಿಟಿಐ ಪಕ್ಷ ಬೆಂಬಲಿಗರು ಅಡಿಯಾಲ ಜೈಲಿನ ಹೊರಗೆ ಇಮ್ರಾನ್ ಖಾನ್ ಭೇಟಿಗಾಗಿ ಮುಗಿಬಿದ್ದಿದ್ದರು.
ಚೈನಾದಲ್ಲಿ ಭಾರೀ ಹಿಮಪಾತ ಉಂಟಾಗಿದೆ. ರಸ್ತೆಗಳಲ್ಲಿ ಸಂಪೂರ್ಣ ಹಿಮಾವೃತ ಆಗಿದ್ದು ವಾಹನ ಸವಾರರು ಪರದಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಈ ನಡುವೆ ಬಸ್ ಒಂದು ಹಿಮದಿಂದ ನಿಯಂತ್ರಣ ಕಳ್ಕೊಂಡ ಪರಿಣಾಮ ಸರಣಿ ಅಪಘಾತ ಕೂಡ ಆಗಿದೆ. ನಿಯಂತ್ರಣ ತಪ್ಪಿದ ಬಸ್ ರಸ್ತೆಗೆ ಅಡ್ಡಲಾಗಿ ನಿಂತಿದ್ದು ಹಿಂದಿನಿಂದ ಬಂದ 30ಕ್ಕೂ ಅಧಿಕ ವಾಹನಗಳು ಡಿಕ್ಕಿಯಾಗಿವೆ. ಸರಣಿ ಅಪಘಾತದ ವಿಡಿಯೋ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ನಿನ್ನೆ ಡೆಲ್ಲಿಯಲ್ಲಿ ನಡೆದ ಐಪಿಎಲ್ ಮ್ಯಾಚ್ನಲ್ಲಿ ಗುಜರಾತ್ ರೋಚಕ ಗೆಲುವು ಸಾಧಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ 20 ಓವರ್ಗಳಲ್ಲಿ 4 ವಿಕೆಟ್ಗೆ 210 ರನ್ ಗಳಿಸಿತು. 211 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ಗೆ 209 ರನ್ ಗಳಿಸಿ ಕೇವಲ 1 ರನ್ನಿಂದ ಪಂದ್ಯ ಸೋತಿತ್ತು. ಡೆಲ್ಲಿಗೆ ಮೊದಲ ಸೋಲಾದರೆ ಗುಜರಾತ್ ಈ ಸೀಸನ್ನಲ್ಲಿ ಮೊದಲ ಗೆಲುವಿನ ಖಾತೆ ತೆರೆದಿದೆ. ಇವತ್ತು ನಡೆಯುವ ಐಪಿಎಲ್ನ 15ನೇ ಮ್ಯಾಚ್ನಲ್ಲಿ ಕೆಕೆಆರ್ ಮತ್ತು ಲಖನೌ ತಂಡಗಳು ಮುಖಾಮುಖಿಯಾಗಲಿವೆ. ಕೋಲ್ಕತಾದ ಈಡನ್ ಗಾರ್ಡನ್ಸ್ನಲ್ಲಿ ಪಂದ್ಯ ನಡೆಯಲಿದ್ದು ಗೆಲುವಿನ ಖಾತೆ ತೆರೆಯೋಕೆ ಕೆಕೆಆರ್ ಟೀಮ್ ಎದುರು ನೋಡ್ತಾ ಇದೆ. ಮತ್ತೊಂದು ಕಡೆ ಎಲ್ಎಸ್ಜಿ ಕೂಡ ತನ್ನ 3ನೇ ಪಂದ್ಯದಲ್ಲಿ 2ನೇ ಗೆಲುವು ದಾಖಲಿಸೋಕೆ ರಣತಂತ್ರ ರೂಪಿಸ್ತಾ ಇದೆ.